ಯಾರಿಗೆ ಮೋಸ ಆಯ್ತು ಅಂತೀರಾ ನಿನ್ನೆ ಎಪಿಸೋಡ್ ಪ್ರಕಾರ? ಪ್ರತಾಪ್ಗೆ. ಹೇಗೆ ರೀ? ಅಂದರೆ ಅದು ಜನಗಳಿಗೆ ಬಿಟ್ಟಿದ್ದು ಅವರವರ ಅಭಿಪ್ರಾಯಗಳು. ಸೊ ಅವನು ಕಷ್ಟಪಟ್ಟು ಆಡಿದಾನೆ ಈ ವಾರ, ಹೈಯೆಸ್ಟ್ ಸ್ಕೋರ್ ಬಂದಿತ್ತು. ಬಂದಿದೆ. ಹಾಗಾಗಿ ಅವ್ರು ಓಟ್ ಹಾಕ್ಬೋದಿತ್ತು, ಜನಗಳ ಅಭಿಪ್ರಾಯ ನಂಗೆ ಹಾಗನ್ಸುತ್ತೆ. ಎಸ್, ಯಾಕಂದರೆ ಟಿಕೆಟು ಫಿನಾಲೆ ಮೊದಲು ಅವರೇ ಬರಬೇಕಾಗಿತ್ತು. ಸಂಗೀತ ಅವ್ರು ಕೊಟ್ಟರು. ತೊಗೊಂಡಿದ್ರು. ಎಸ್, ಸೊ 300 ತೊಗೊಂಡಿರೋ ಸಂಗೀತ ಅವರು ಬರ್ತಾರೆ. ಹಾಗಾಗಿ ನಂಗೆ ಪ್ರತಾಪ್ ಬರಬೇಕಿತ್ತು ಅನ್ಸುತ್ತೆ. ಇನ್ನೊಂದು ಮಾತು, ಇದು ಕಾಕತಾಳೀಯನೂ ಏನೋ ಇಲ್ರಿ. 420 ಅಲ್ಲಿ ನಂಬರು, ಹೊರಗಡೆ 420 ಮಾಡಿದ ಕೆಲಸ ಹೇಗೆ ಮ್ಯಾಚ್ ಮಾಡಿ ಟ್ರೋಲ್ ಮಾಡ್ತಾ ಇದ್ದಾರೆ ಅಂತ. ಅದು ಟ್ರೋಲ್ ಜನ ಹೇಗೆ ಬೇಕಾದರೂ ಮಾಡಬಹುದು. ಪಾಸಿಟಿವ್ ಆಗಿ ಮಾಡಿದ್ರೆ ಪಾಸಿಟಿವ್ ಆಗುತ್ತೆ, ನೆಗೆಟಿವ್ ಆಗಿ ಮಾಡಿದ್ರೆ ನೆಗೆಟಿವ್ ಆಗುತ್ತೆ. ಸೊ ನಾವು ತಗೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಜನಗಳು ಏನಂತ ಇದ್ದಾರೆ ಅಂದರೆ, ಫಿನಾಲೆಗೆ ಬರಬೇಕಾದ್ರೆ 420ನೇ ತೊಗೊಂಡ ನೋಡ ಅಂತೇಳಿ ಹೇಳ್ತಾವ್ರೆ. ಅದು ಅವ್ರವ್ರ ಅನಿಸಿಕೆಗಳು. ಸೊ ಅದಕ್ಕೆ ಏನು ಹೇಳೋಕ್ಕಾಗಲ್ಲ. 420 ಅನ್ನೋದು ಒಂದು ಮಾರ್ಕ್ಸ್ ಅಲ್ವಾ, ಒಂದು ನಂಬರ್ ಅಲ್ವಾ. ಪಾಸಿಟಿವ್ ನಂಬರ್ಗೆ ನಾವು ಪಾಸಿಟಿವ್. ಎಸ್, ಈ ಸಲ ಫೈನಲ್ ಗೆಲ್ಲೋದು ಯಾರಂತೀರ? ಅದು ಹೇಳೋದು ಸ್ವಲ್ಪ ಕಷ್ಟನೇ, ಯಾಕೆ ಟಕಾಫರ್ ಇರೋದ್ರಿಂದ ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ. ಎಸ್, ಇನ್ನೊಂದು ಭಾಳಷ್ಟು ಟ್ರೋಲ್ಸು ಮೀಮ್ಸ್ ಆಗ್ತಾ ಇದೆ. ಡ್ರೋನ್ ಪ್ರತಾಪ್ ಅವ್ರು ಫೇಕ್ ಅನ್ನೋದಕ್ಕೆ ಮತ್ತೊಂದು ರೀತಿಯಲ್ಲಿ ಪ್ರೂವ್ ಆಗೋಯ್ತು. 420 ಅಂತೇಳಿ ಸ್ಕೋರ್ ಬಂತು, ಹೊರಗಡೆನೂ 420 ಆಗಿದ್ದ, ಒಳಗಡೆನೂ ಹೈಯೆಸ್ಟ್ 420ಗೆ ಸ್ಟಾಪ್ ಆಗಿದೆ. ಎಕ್ಸಾಕ್ಟ್ಲಿ ಕರೆಕ್ಟ್ ಶೂಟೇಬಲ್ ಆಯ್ತು ನೋಡಿ ಅಂತ ಮಾತು ಹೇಳ್ತಾ ಇದ್ದಾರೆ. ಹಿಂಗೆಲ್ಲ ಹೇಳೋಕ್ಕಾಗಲ್ಲ. ಆಚೆ ಮೋಸ ಮಾಡಿರ್ಬೋದು, ಇಲ್ಲ ಜನಕ್ಕೇನೋ ಒಂದು ಮನಸ್ಸಲ್ಲಿ ಇರ್ತಿರ್ಬೋದು. ಬಟ್ ಅದು ಹೇಳೋಕ್ಕಾಗಲ್ಲ. ಒಳಗೆ ಅವ್ನು ಆಡ್ತಾ ಇರೋದು ನೋಡಿದ್ರೆ ಮೋಸ್ಟ್ಲಿ ಎಲ್ಲೋ ಒಂದು ಕಡೆ ಬರ್ಬೋದು ಅನ್ನೋದೊಂದು ಕಾನ್ಫಿಡೆನ್ಸ್ ಇದೆ ಎಲ್ರಿಗೂ. ಸ್ವಲ್ಪ ಮೋಸ ಆಯಿತು ಅಂತ ಡ್ರೋನ್ ಪ್ರತಾಪ್ ಅವರಿಗೆ. ಅವ್ರದ್ದು ಈಕ್ವಲ್ ಎಫರ್ಟ್ಸ್ ಇದೆ, ಆದರೂ ಅವರು ಫಿನಾಲಲ್ಲಿ ಬರ್ತಾರೆ. ಸ್ಕೋರ್ ವೈಸ್ ನೋಡಿದ್ರೆ ಡ್ರೋನ್ ಪ್ರತಾಪ್ ಅವರೇ ಫೈನಲ್ ಬರಬೇಕಾಗಿತ್ತು. ಟಾಸ್ಕ್ ಪ್ರಕಾರ ಇವರು ಸ್ಪರ್ಧಿಗಳ ಪ್ರಕಾರ ಅಂದರೆ ಸಂಗೀತ ಅವ್ರು ಬಂದಿದ್ದಾರೆ. ಫಸ್ಟ್ ಹೇಳಿದ್ದು ಟಾಸ್ಕ್ ಪ್ರಕಾರ ತಾನೆ, ಮತ್ತು ಫೈನಲ್ ಬರೋದು ಪ್ರತಾಪ್ ತಾನೆ. ಹಂಗೆಂಗಾಗುತ್ತೆ, ಅವ್ರಿಗೆ ಲಕ್ ಇದ್ದಿಲ್ಲ, ಇವ್ರಿಗೆ ಲಕ್ ಇತ್ತು ಅಷ್ಟೇ. ಇಲ್ಲಿ ಲಕ್ ಪ್ರಶ್ನೆ ಬರಲಿಲ್ಲ, ಸ್ಪರ್ಧಿಗಳ ಅಭಿಪ್ರಾಯನೇ ಕೇಳಿಬಿಟ್ರು ಲಾಸ್ಟಿಗೆ. ಸ್ಪರ್ಧಿಗಳಿಗೆ ಯಾರು ಹತ್ರ ಇದ್ರು, ಅವ್ರ ಮನಸ್ಸಿಗೆ ಯಾರು ಇಷ್ಟ ಆದ್ರು, ಅವ್ರಿಗೆ ಯಾರು ಇಷ್ಟನೋ ಅವ್ರ ಹೆಸರು ತಗೊಂಡಿದ್ದಾರೆ. ಆಟ ಏನು ಕಾಡಿಸ್ಬೇಕಾಗಿತ್ತು? ಟಾಸ್ಕ್ ಕಷ್ಟಪಟ್ಟು ಅಭಿಪ್ರಾಯ ಕೇಳಿದ್ರೆ ಮುಗಿದೋಗ್ತಿತ್ತಲ್ವ? ಅದು ಅವರು 3 ಜನ ಅದು ಗೊತ್ತಾಗ್ಬೇಕಲ್ಲ. ಟಾಪ್ 3 ಬಂದಿದ್ರು ಅದ್ರ ಟಾಸ್ಕಲ್ಲಿ, ಹಂಗಾಗಿರೋದ್ರಿಂದ ಪಾಪ ಅನಿಸ್ತದೆ. ಏನು ಮಾಡೋಕ್ಕಾಗಲ್ಲ, ಅವ್ರು ಮಾತಿನ ಮುಂಚೆ ಹೇಳ್ತಾರಲ್ಲ, ಅದೇ ಅವ್ರ ಪ್ರಾಬ್ಲಮ್ಮು. ಅಳಬಾರ್ದಂತೀರಾ? ಇಲ್ಲ, ನ್ಯಾಚುರಲ್ ಆಗಿ ಆಡಬೇಕು. ಕಾರ್ತಿಕ ನಮ್ರತ ಅವ್ರ ಬಗ್ಗೆ ಏನಂತೀರಾ? ಯಾಕಂದ್ರೆ ಸ್ಕೋರ್ ಪ್ರಕಾರ ನೋಡಿದ್ರೆ ಡ್ರೋನ್ ಪ್ರತಾಪ್ ಅವ್ರು ಬರಬೇಕಾಗಿತ್ತು. ಇಲ್ಲಿ ಮೋಸ ಆಯಿತು ಅಂತ ಅನ್ಸಲ್ವಾ? ಇಲ್ಲ, ಯಾಕಂದರೆ ಅಭಿಪ್ರಾಯಕ್ಕಿಂತ ಟಾಸ್ಕ್ ಮುಖ್ಯ ಆಗಿತ್ತು. ಅಭಿಪ್ರಾಯನೇ ಕೇಳಬೇಕಾಗಿತ್ತು ಅಂದರೆ ಆ ಟಾಸ್ಕ್ ಏನಕ್ಕೆ ಆಡಿಸ್ಬೇಕಾಗಿತ್ತು? ಅಭಿಪ್ರಾಯ ಬಿಗ್ ಬಾಸ್ ಯಾಕೆ ಕೊಟ್ಟರು ಅಂದರೆ ಶಿ ಡಿಸರ್ವ್ಸ್ ಇಟ್. ಅವರು ಮಾರ್ಕ್ಸ್ ನೋಡೇ ಕೊಡ್ಬೋದಾಗಿತ್ತು. ಇನ್ನೊಂದು ಚಾನ್ಸ್ ಯಾಕೆ ಕೊಟ್ಟರು? ಸಂಗೀತ ಡಿಸರ್ವ್ಸ್. ಎಸ್, ನೋಡ್ತೀರಾ? ಯಾರು ಇಷ್ಟ ಆಗ್ತಾರೆ? ಪ್ರತಾಪ್ ಅವರು. ಏನಕ್ಕೆ ರೀ? ಸಂಗೀತ ಚೆನ್ನಾಗಿ ಮಾಡ್ತಾರೆ. ನಿನ್ನೆ ಇಬ್ಬರ ಮಧ್ಯೆ ಒಂದು ಆಟ ನಡೀತಿರಿ, ಯಾರಿಗೆ ಕರೆಕ್ಟ್ ಆಯ್ತು ಅಂತೀರ? ಸಂಗೀತ ಅವರು ಟಿಕೆಟು ಫಿನಾಲೆ ಹೋದರು, ಸ್ಕೋರ್ ಪ್ರಕಾರ ಪ್ರತಾಪ್ ಅವ್ರು ಬರಬೇಕಾಗಿತ್ತು. ಮೋಸ ಆಯ್ತಂತೆ, ಯಾರಿಗಂತೀರ? ಹೌದು, ಅವ್ರು ಬರಬೇಕಾಗಿತ್ತು. ಯಾರು? ಪ್ರತಾಪ್ ಅವರು. ಈಗ ಸಂಗೀತ ಅವ್ರು ಬಂದಿದ್ದಾರೆ, ಫಿನಾಲೆಗೆ ಹೋಗ್ಬೇಕು. ಜನರ ಅಭಿಪ್ರಾಯನೇ ಮುಖ್ಯ, ಸ್ಪರ್ಧಿಗಳ ಅಭಿಪ್ರಾಯ ಮುಖ್ಯ ಆಗಿದ್ರೆ ಟಾಸ್ಕ್ ಏನಕ್ಕೆ ಆಡಿಸ್ಬೇಕಾಗಿತ್ತು ಅಂತ. ಯಾಕೆಂದರೆ ಹೈಯೆಸ್ಟ್ ಸ್ಕೋರ್ ಬಂದಿತ್ತಲ್ವಾ? ಇದರಿಂದ ವೋಟ್ ಮಾಡೋದು ವೇಸ್ಟ್. ಸುದೀಪ್ ಸರ್ ಇದ್ರ ಬಗ್ಗೆ ಮಾತಾಡ್ಬೇಕಂತೀರಾ? ಮಾತಾಡ್ಬೇಕಲ್ವಾ? ನಾವೆಲ್ಲ ಆಮೇಲೆ ವೋಟ್ ಮಾಡಿ ವೇಸ್ಟ್. ಯಾಕಂದ್ರೆ ಇಡೀ ವಾರ ಟಾಸ್ಕ್ ಆಡಿ ಹೈಯೆಸ್ಟ್ ಸ್ಕೋರ್ಗೆ ಬಂದಿದ್ದರು. ಫಸ್ಟಿಗೆ ಏನು ಹೇಳಿದರು ಬಿಗ್ ಬಾಸ್ ಅವರು? ಟಿಕೆಟ್ ಫಿನಾಲೆಯಲ್ಲಿ ಹೈಯೆಸ್ಟ್ ಸ್ಕೋರ್ ಯಾರು ಬರ್ತಾರೆ ಅವರು ಫಿನಾಲೆಗೆ ಹೋಗ್ತಾರೆ ಅಂತ ಹೇಳಿದರು. ಇಲ್ಲಿ ಕಂಟೆಸ್ಟೆಂಟ್ಗಳ ವೋಟಿಂಗ್ ತೊಗೋಬೇಕಿತ್ತಂದರೆ ಆ ಆಟ ಏನು ಕಾಡಬೇಕಾಗಿತ್ತು ಹೇಳಿ? ಕನ್ನಡ, ತೆಲುಗು, ತಮಿಳೆಲ್ಲ ನೋಡ್ಬಿಟ್ಟು ಕನ್ಫ್ಯೂಸ್ ಆಗಿದೆ. ನಿಮ್ಮ ಪ್ರಕಾರ ಡಿಸರ್ವ್ ಯಾರು ಅಂತ? ಸಂಗೀತ ಅವ್ರು. ಮತ್ತು ಡ್ರೋನ್ ಪ್ರತಾಪ್ ಅವ್ರು ಕಷ್ಟಪಟ್ಟು ಆಟ ಆಡಿದಿರಲ್ವಾ? ಅವರು ಟಾಪ್ 3 ಅಲ್ಲಿ ಪಕ್ಕ ಇರ್ತಾರೆ ಅನ್ಕೊಳ್ಳಿ. ಬಟ್ ನಮಗೆ ಇಷ್ಟ ಆಗಿರೋದು ಸಂಗೀತ. ನೋಡ್ತಾ ಇದ್ದೀವಿ. ಯಾರು ಇಷ್ಟ ಆಗ್ತಾರೆ? ಪ್ರತಾಪ್ ಚೆನ್ನಾಗಿ ಆಡ್ತಿದ್ದಾರೆ, ಮೋಸ್ಟ್ಲಿ ಅವರೇ ಬರ್ಬೋದು ಅನ್ನೋದು. ನಿನ್ನೆ ಎಪಿಸೋಡ್ ನೋಡಿದಿರಾ? ನಿನ್ನೆ ಎಪಿಸೋಡ್ ಯಾರಿಗೆ ಮೋಸ ಆಯ್ತು ಅಂತೀರಾ? ನಿನ್ನೆ ಮೋಸ ಅಂತ ಏನೂ ಇಲ್ಲ, ಅವ್ರು ಮಾಡಿದ್ದಕ್ಕೆ ಅವ್ರು ಕರೆಕ್ಟಾಗಿ ಸಿಕ್ಕಿದೆ. ಸಂಗೀತ ಅವರು ಕರೆಕ್ಟಾಗಿ ಆಡ್ತಿದ್ದಾರೆ, ಅವ್ರಿಗೂ ಸಿಕ್ಕಿದೆ. ಯಾಕೆಂದರೆ ಟಾಸ್ಕ್ ಅಂತ ಬಂದಾಗ ಹೈಯೆಸ್ಟ್ ಸ್ಕೋರ್ ಇವರಿಗೆ ಇತ್ತು. ಟಿಕೆಟ್ ಫಿನಾಲೆ ಯಾರು ಹೈಯೆಸ್ಟ್ ಸ್ಕೋರ್ ತೊಗೋತಾರೆ ಅವರೇ ಫಿನಾಲೆಗೆ ಹೋಗ್ತಾರಂತ ಇತ್ತು. ಇಲ್ಲಿ ಅಭಿಪ್ರಾಯ ಕೇಳೋದಿತ್ತಂದರೆ ಟಾಸ್ಕ್ ಏನಕ್ಕೆ ಆಡಬೇಕಂತ. ಹಂಗಂತ ಏನಿಲ್ಲ, ಇನ್ನೂ ಚಾನ್ಸಸ್ ಇದೆಯಲ್ಲ, ಇನ್ನೂ ಟೈಮ್ ಇದೆ. ಇನ್ನೂ ಬರೀ ಒಂದೇ ಟಿಕೆಟ್ ಸಿಕ್ಕಿರೋದು, ಇನ್ನೂ ಫೈನಲ್ ಬಂದೇ ಬರ್ತಾರೆ. ನೋಡೋಣ ಯಾರು ಬರ್ತಾರೆ, ವೇಟಿಂಗ್ ಆಗಿದ್ದಾರೆ.
ಎಸ್, ಇನ್ನೊಂದು ಭಾಳಷ್ಟು ಟ್ರೋಲ್ಸು ಮೀಮ್ಸ್ ಆಗ್ತಾ ಇದೆ. ಡ್ರೋನ್ ಪ್ರತಾಪ್ ಅವ್ರು ಫೇಕ್ ಅನ್ನೋದಕ್ಕೆ ಮತ್ತೊಂದು ರೀತಿಯಲ್ಲಿ ಪ್ರೂವ್ ಆಗೋಯ್ತು. 420 ಅಂತೇಳಿ ಸ್ಕೋರ್ ಬಂತು, ಹೊರಗಡೆನೂ 420 ಆಗಿದ್ದ, ಒಳಗಡೆನೂ ಹೈಯೆಸ್ಟ್ 420ಗೆ ಸ್ಟಾಪ್ ಆಗಿದೆ. ಎಕ್ಸಾಕ್ಟ್ಲಿ ಕರೆಕ್ಟ್ ಶೂಟೇಬಲ್ ಆಯ್ತು ನೋಡಿ ಅಂತ ಮಾತು ಹೇಳ್ತಾ ಇದ್ದಾರೆ. ಹಿಂಗೆಲ್ಲ ಹೇಳೋಕ್ಕಾಗಲ್ಲ. ಆಚೆ ಮೋಸ ಮಾಡಿರ್ಬೋದು, ಇಲ್ಲ ಜನಕ್ಕೇನೋ ಒಂದು ಮಂತ್ಲಿ ಇರ್ತಿರ್ಬೋದು. ಬಟ್ ಅದು ಹೇಳೋಕ್ಕಾಗಲ್ಲ. ಒಳಗೆ ಅವ್ನು ಆಡ್ತಾ ಇರೋದು ನೋಡಿದ್ರೆ ಮೋಸ್ಟ್ಲಿ ಎಲ್ಲೋ ಒಂದು ಕಡೆ ಬರ್ಬೋದು ಅನ್ನೋದೊಂದು ಕಾನ್ಫಿಡೆನ್ಸ್ ಇದೆ ಎಲ್ರಿಗೂ. ಯಾಕೆಂದರೆ ಆ ನಂಬರು ಕಾಕತಾಳೀಯ 420 420. ಈಗ ನಂಬರ್ ಎಲ್ಲ ಲಕ್ಕಿ ನಂಬರ್ಗಳು ಇರುತ್ತೆ. ಕೆಲವರು 420 ಅನ್ನೋದು ಕ್ಲೀನಾಗಿ ಶೂಟ್ ಆಗುತ್ತೆ, ಕೆಲವರು 420 ಅನ್ನೋದು ಶೂಟ್ ಆಗಲ್ಲ. ಅವ್ರವ್ರಿಗೆ ತಕ್ಕನಾಗ ಅವ್ರಿಗೆ ನಂಬರ್ ಬರುತ್ತೆ ಅಷ್ಟೇ, ಬೇರೆ ಏನಿಲ್ಲ. ವಿನಯ್ ಅವ್ರ ಬಗ್ಗೆ ಏನಂತೀರಾ? ವಿನಯ್ ಅವ್ರು ಏನಿಲ್ಲ, ಸ್ವಲ್ಪ ಮುಂಚೆ ಎಲ್ಲ ಅಗ್ರೆಸಿವ್ ಆಗಿ ಹಂಗೆ ಹೀಗೆ ಆಡ್ತಿದ್ರು. ಈಗ ಯಾಕೋ ಸ್ವಲ್ಪ ಸಪ್ಪೆ ಆಗ್ಬಿಟ್ಟಿದ್ದಾರೆ. ಮೋಸ್ಟ್ಲಿ ಉಪಕಾರ ಕಮ್ಮಿ ತಿಂತಾರೆ. ಫೈನಲ್ಗೆ ಬರ್ತಾರಂತೀರಾ? ಫೈನಲ್ಗೆ ಬರ್ಬೋದು ಮೋಸ್ಟ್ಲಿ. ಕಾರ್ತಿಕ್ ನಮ್ರತ್ ಅವ್ರದ್ದು ಬೇರೆ ರೀತಿಯೇ ನಡೀತಾ ಇದೆ ಒಂದಿಷ್ಟು ಎಪಿಸೋಡ್ಗಳನ್ನ ನೋಡಿದ್ರೆ. ಹೌದೌದು, ನಾವು ನೋಡಿದ್ದೀವಿ. ಸ್ವಲ್ಪ ಕೈಯೆಲ್ಲ ಇರಲಿ, ಅದೆಲ್ಲ ಏನು ಮಾಡೋಕ್ಕಾಗಲ್ಲ, ಹುಡುಗರು ಮಾಡ್ತಾರೆ. ಅದರಿಂದ ಏನಾದರೂ ಡಲ್ ಆದ್ರ ಅಂತ? ಡಲ್ ಆದರೂ ಮೇನ್ ಅವರು ಸಂಗೀತ ಜೊತೆ ಸ್ವಲ್ಪ ಇದು ಮಾಡ್ಕೊಂಡಲ್ಲ, ಅದರಿಂದ ಈಗ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ. ನೋಡ್ಬೇಕು ಏನಾಗುತ್ತೆ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಸುದೀಪ್ ಸರ್ ಬಗ್ಗೆ ಹೇಳಂಗೆ ಇಲ್ಲ. ಸುದೀಪ್ ಸರ್ ಸೂಪರ್, ಯಾವಾಗಲೂ ಸಖತ್ತಾಗಿ ಮಾಡ್ತಾರೆ. ಅದಕ್ಕೋಸ್ಕರ ಅವ್ರನ್ನ 10 ಸೀಸನ್ ಇನ್ನು ಮುಂದಕ್ಕೆ ಬಂದ್ರೂ ಅವರೇ ಇರ್ತಾರೆ, ಅವರೇ ಮಾಡಬೇಕು. ಕನ್ನಡ ಬಿಗ್ ಬಾಸ್ ಅಂದರೆ ಅದೇ. ಈ ವಾರ ಎಲಿಮಿನೇಟ್ ಯಾರಾಗ್ತಾರೆ? ಈ ವಾರ ಎಲಿಮಿನೇಟ್ ಮೋಸ್ಟ್ಲಿ ನಮ್ರತ ಹೋಗ್ತಾರೆ. ವೋಟಿಂಗಿಂದನ ಅಥವಾ ಆಟ ಚೆನ್ನಾಗಿ ಆಡಿಲ್ಲ ಅಂತ ಹೋಗ್ತಾರಂತ? ಇಲ್ಲ, ವೋಟಿಂಗ್ ಅನ್ನೋದಕ್ಕಿಂತ ಲೈಕ್ ಅವರು ಎಲ್ಲಾದ್ರಲ್ಲೂ ಬೇಡ್ಕೊಂಡು ಕೇಳ್ಕೊಂಡು ನೆನ್ನೆ ಕೂಡ ಅಳ್ಕೊಂಡು ಕೇಳ್ತಿದ್ರು. ಸೊ ಕ್ಯಾಪ್ಟನ್ಸಿನೂ ಹಂಗೆ ಮಾಡಿದ್ರು. ಅವ್ರು ಅಳ್ಕೊಂಡೆ ಕ್ಯಾಪ್ಟನ್ಸಿ ಅಳ್ಕೊಂಡೆ ನಾನು ಸ್ಟ್ರಾಂಗು, ನಾನು ಅಳಲ್ಲ ಅಂತ ನೆನ್ನೆ ಕಾನ್ಫಿಡೆಂಟಾಗಿ ಒಂದು ಸ್ಟೇಟ್ಮೆಂಟ್. ಆದರೆ ನೋಡ್ರೆ ಅಲ್ಲಾಗಿದ ತಕ್ಷಣ ಟಿಕೆಟ್ ಸಿಕ್ಕಿಲ್ದಿದ್ದ ತಕ್ಷಣ ಹೋಗಿ ಅಳ್ಕೊಂಡು ಕೂತಿದೆ. ಸೊ ಅದರಲ್ಲೇ ಗೊತ್ತಾಗುತ್ತೆ ನೆಕ್ಸ್ಟ್ ಎಲಿಮಿನೇಟ್ ಆಗೋದು ಅಂತ ಅಂದ್ಕೊಂಡಿದ್ದೆ. ಸಂತು ಪಂತು ಗುಡ್ ಫ್ರೆಂಡ್ಸ್, ಇವರೊಬ್ಬರ ಮಧ್ಯೆ ಒಂದ್ಸಲ ಆದ್ರೂ ಜಗಳ ಆಗುತ್ತಂತೀರಾ? ಆಗಲ್ಲ ಅಂತೀರಾ? ಆಗುತ್ತೆ. ಮೊನ್ನೆ ಒಂದ್ಸತಿ ಆಗಿತ್ತು, ಸ್ವಲ್ಪ ಲೈಟಾಗಿ ಬೆಂಕಿ ಎತ್ತಿದೆ. ಈಗ ರೀಸೆಂಟಾಗಿ ಹತ್ಕೊಂತ ಇದೆ. ಏನು ಮಾಡೋಕ್ಕಾಗಲ್ಲ. ಆಟ ಆದ್ಮೇಲೆ ಆಟ ಥರ ತಗೊಬೇಕು, ಬೆಂಕಿ ಆದ್ಮೇಲೆ ಬೆಂಕಿ ಹಚ್ಚಲೇಬೇಕು. ಅದಕ್ಕೆ ಬೆಂಕಿ ಇರೋದು ನಮ್ಮ ಕಡೆ. ಓಕೆ, ಥ್ಯಾಂಕ್ ಯು. ನಿಮ್ಮ ಓಟು? ನಮ್ಮ ಓಟು ಯಾರು ಗೆಲ್ತಾರೋ ಅವ್ರಿಗೆ ಅಲ್ಲ, ಪರ್ಸ್ನಲ್ ನೀವು ಹಾಕ್ಬೇಕಾದ್ರೆ? ಪರ್ಸ್ನಲ್ ಆಗಿ ಹಾಕೋದು ಅಂದರೆ ನಾವು ಬೆಂಕಿಗೆ ಹಾಕೋಣ ಅಂತ ಇದ್ದೀವಿ. ಬೆಂಕಿಗೆ? ಬಿಗ್ ಬಾಸ್ಗೆ ಬೆಂಕಿ. ಥ್ಯಾಂಕ್ ಯು. ನಿಮ್ಮ ಹೆಸರು? ಚಂದು ಅಂತ. ಸೂಪರ್. ಯಾರು ಇಷ್ಟ ಆಗ್ತಾರೆ? ನನಗೆ ಸಂಗೀತ ಇಷ್ಟ ಆಗಲ್ಲ ಸರ್. ಇಷ್ಟ ಆಗಲ್ರಿ? ಇಷ್ಟ ಆಗಲ್ಲ. ಪ್ರತಾಪ್ ಇಷ್ಟ ನನಗೆ. ಏನಕ್ಕೆ ರೀ? ಪ್ರತಾಪ್ ಯಾರ ಬಗ್ಗೆನೂ ನೆಗೆಟಿವ್ ಆಗಿ ಮಾತಾಡಲ್ಲ. ತನ್ನದೇ ಆಟ ಆಡ್ತಾನೆ ಅವನು, ಹಂಗಾಗಿ ಪ್ರತಾಪ್ ಇಷ್ಟ ನನಗೆ. ನಿನ್ನೆ ಎಪಿಸೋಡ್ ನೋಡಿದ್ರೆ? ನಿನ್ನೆ ಎಪಿಸೋಡ್ ನೋಡಿಲ್ಲ ಸರ್ ನಾನು. ಇಷ್ಟು ಒಂದು ವಾರ ಕಾಲ ಟಾಸ್ಕ್ ಚೆನ್ನಾಗಿ ಆಡಿದ್ದಾರೆ ಡ್ರೋನ್ ಪ್ರತಾಪ್ ಅವರು. ಹೈಯೆಸ್ಟ್ ಸ್ಕೋರು ಡ್ರೋನ್ ಪ್ರತಾಪ್ ಅವರಿಗೆ ಬಂದಿದೆ. ಟಿಕೆಟ್ ಫಿನಾಲೆ ಸಂಗೀತ ಅವ್ರು ಹೋಗಿದ್ದಾರೆ. ಏನಂತೀರಾ? ಅದೇ ಪ್ರತಾಪಿಗೆ ಬರಬೇಕಾಗಿತ್ತು, ಸಂಗೀತಗೆ ಬಂದಿದೆ. ಅದು ಅದಕ್ಕೆ ನನಗೆ ಪ್ರತಾಪ್ ಇಷ್ಟ ಅಂತ ಹೇಳಿ. ಮೋಸ ಆಗಿದೆ ಅಂತ ಅನ್ಸಲ್ವಾ? ಮೋಸ ಆಗಿದೆ, ಪ್ರತಾಪಿಗೆ ಆಗಿದೆ ಸರ್. ಸಿಂಪತಿಯಿಂದ ವೋಟ್ಸ್ ಬರ್ತಾ ಇದೆ ಅನ್ನೋದು ಮಾತು. ಏನು ಮಾಡಿಲ್ಲ ಸರ್ ಅವನು. ಹಳ್ಳಿಯಲ್ಲಿ ಹೆಂಗಿದ್ನ ಹಂಗೆ ಬೆಳೆದಿದ್ದಾನೆ, ಸಿಟಿಯಲ್ಲಿ ಬಂದು ಹೆಂಗಿರ್ಬೇಕು ಹಂಗಿದ್ದಾನೆ ಅವನು. ಈಗ ನೋಡಿ, ನಿನ್ನೆ ಸ್ಕೋರು 420 ಅಂತ ಬಂತು, ಹೊರಗಡೆನೂ 420 ಥರ ಆಡಿ ಹೋಗಿದ್ದಾನೆ ಅಂತ. ನೋಡಿಲ್ಲ ಸರ್ ಎಪಿಸೋಡ್ ಅವ್ರದ್ದು. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾ ಇದ್ದಾರೆ? ಚೆನ್ನಾಗಿ ನಡೆಸ್ತಾರೆ ಸರ್ ಅವರು. ಸುದೀಪ್ ಸರ್ಗೆ ಒಂದು ಹಾಯ್ ಹೇಳಿದ್ದೀನಿ ಅಂತ ಹೇಳಿ. ಹೇಳಿ ನೋಡ್ತಾರೆ ನೀವು ಹೇಳಿ. ಸುದೀಪ್ ಸರ್ಗೆ ಹಾಯ್. ಸುದೀಪ್ ಸರ್ ಇಷ್ಟ ನನಗೆ. ಪಂಚಾಯತ್ ಇಷ್ಟ ಆಗುತ್ತೆ ಅವ್ರದ್ದು? ಪಂಚಾಯತ್ ಇಷ್ಟ ಆಗುತ್ತೆ ನನಗೆ ಅವ್ರದ್ದು. ವಿನಯ್ ಅವ್ರ ಬಗ್ಗೆ ಏನಂತೀರಾ? ವಿನಯರ್ ಬಗ್ಗೆ ಅಷ್ಟು ಏನಿಲ್ಲ. ನನಗೆ ನಮ್ರತ ಇಷ್ಟ, ಪ್ರತಾಪ್ ಇಷ್ಟ. ನಮ್ರತ ಪ್ರತಾಪ್. ಈ ವಾರ ಎಲಿಮಿನೇಟ್ ಯಾರು ಆಗ್ತಾರಂತೀರಾ? ವರ್ತೂರು ಸಂತೋಷ್. ಏನಕ್ಕೆ ರೀ? ಅವನು ಅಷ್ಟು ಟಾಸ್ಕ್ ಆಡಿಲ್ಲ ಅನ್ಸುತ್ತೆ ನನಗೆ. ಇತ್ತೀಚೆಗೆ ನಟ ಭಯಂಕರ ಹೊರಗಡೆ ಬಂದ ಆ್ಯಕ್ಟಿಂಗು ಅದೆಲ್ಲ ಮಾಡಿದ್ರು. ಸಂಗೀತ ಇಲ್ಲ, ಇವರು ವರ್ತೂರವರು ಆ್ಯಕ್ಟಿಂಗ್ ಎಲ್ಲ ಮಾಡಿದ್ರು. ಲಕ್ಸುರಿ ಬಜೆಟ್ ಸಹ ಅವರೇ ತಂದು ಕೊಟ್ಟರು. ಹೌದು, ಚೆನ್ನಾಗಿ ಆಡ್ತಾ ಇದ್ರು. ಇದು ಫಸ್ಟಿಂದ ಆಡಿದ್ರೆ ಚೆನ್ನಾಗಿರ್ತಿತ್ತು. ಅವನು ಇತ್ತೀಚೆಗಿಂದ ಆಡಕತ್ತಿದ್ದಾನೆ ಅಷ್ಟೇ. ತುಕಾಲಿ ಸಂತೋಷ್ ಅವ್ರ ಬಗ್ಗೆ ಏನಂತೀರಾ? ಸಂತೋಷ್ ಕಾಮಿಡಿ ಆಗಿದ್ದಾನೆ, ಕಾಮಿಡಿ ಆಗಿದ್ರು ಚೆನ್ನಾಗಿ. ಬಿಗ್ ಬಾಸ್ನ ಬೆಂಕಿ ತನಿಷಾ ಅಷ್ಟು ನನಗೆ ಇದು ಅನಿಸ್ಲಿಲ್ಲ. ವೋಟ್ ಫಾರ್ ಪ್ರತಾಪ್. ಥ್ಯಾಂಕ್ ಯು. ನಿಮ್ಮ ಹೆಸರು? ಶಕುಂತಲ. ಸೂಪರ್. ಯಾರಂತ ಫೇವ್ರೇಟ್ ಅಂತ ಯಾರೂ ಇಲ್ಲ. ಆಲ್ಮೋಸ್ಟ್ ನಾವು ಜಾಸ್ತಿ ವಾಚ್ ಮಾಡಲ್ಲ. ಓಕೆ. ಡ್ರೋನ್ ಪ್ರತಾಪ್ ಅವರು ಇದಾರಲ್ಲ, ಅವ್ರ ಬಗ್ಗೆ ಏನಂತ ಹೇಳ್ತೀರಂತ? ಅಷ್ಟು ಗೊತ್ತಿಲ್ಲ ಸರ್. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ಚೆನ್ನಾಗಿ ಮಾಡ್ತಾರೆ ಸುದೀಪ್. ವೀಕ್ಲಿ ಒನ್ಸ್ ಅವರು ಬರ್ತಾರೆ ಅಂತ ನಾವು ನೋಡ್ತೀವಿ ಅಷ್ಟೇ. ರೆಗ್ಯುಲರ್ ಆಗಿ ವಾಚ್ ಮಾಡಲ್ಲ. ಥ್ಯಾಂಕ್ ಯು.